ವಿಶೇಷ ಚೇತನರ ವಾರ್ತೆ. ತಮಗೆಲ್ಲರಿಗೂ ಈ ಒಂದು ವಿಶೇಷ ಸುದ್ದಿಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ. ಪ್ರತಿದಿನ ವಿಶೇಷ ಚೇತನರಿಗಾಗಿರುವ ಸುದ್ದಿಗಳನ್ನು ತಪ್ಪದೆ ನಮ್ಮ ಚಾನಲಲ್ಲಿ ವೀಕ್ಷಿಸಿ. ಮೈಕ್ರೋ ಫೈನಾನ್ಸ್ ಸಾಲ 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 ಎಲ್ಲಿ ನೋಡಿದರೂ ಎಲ್ಲಿ ಕೇಳಿದರೂ ಒಂದೇ ಸುದ್ದಿ, ಮೈಕ್ರೋ ಫೈನಾನ್ಸ್ ಸುದ್ದಿ. ಹೌದು ಸ್ನೇಹಿತರೆ, ಸಾಲದ ಶೂಲಕ್ಕೆ ಸಿಲುಕಿ ನಲುಗುತ್ತಿರುವವರ ಕತೆ ಕಳೆದ ಸುಮಾರು 1 ತಿಂಗಳಿಂದ ತಾವು ಎಲ್ಲ ಮಾಧ್ಯಮಗಳಲ್ಲಿ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ. ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಕಲ್ಲೊಳ್ಳಿ ಗ್ರಾಮದ ದಸ್ತಗೀರ್ ಸಾಬ್, ಮೊಗಟ್ ಸಾಬ್ ಕದ್ರೋಳಿ ಎಂಬುವರ ಕುಟುಂಬ ವಿಶೇಷ ಚೇತನ ಮಗುವಿನೊಂದಿಗೆ ಬೀದಿಗೆ ಬಿದ್ದಿದೆ. ಈ ಬಗ್ಗೆ ಅಮ್ಮ ಅಳಲು ತೋಡಿಕೊಳ್ಳುತ್ತಿರುವ ಕುಟುಂಬದ ಯಜಮಾನ ದಸ್ತಗೀರ್ ಸಾಬ್ 5 ಲಕ್ಷ ಸಾಲ ನೀಡಲಾಗಿತ್ತು. ಈ ಪೈಕಿ 2 ಲಕ್ಷ ಮಧ್ಯವರ್ತಿಗಳ ಪಾಲಾಗಿದೆ. ಎಲ್ಲ ಸಾಲ ಕಟ್ಟಲು ನಮಗೆ ಒತ್ತಡ ಹಾಕುತ್ತಿದ್ದಾರೆ. ಮೈಕ್ರೋ ಫೈನಾನ್ಸ್ ಕಂಪನಿಯವರು ಮನೆಗೆ ವಾರದ ಹಿಂದೆ ಬೀಗ ಬಡಿದು ನೋಟಿಸ್ ಅಂಟಿಸಿದ್ದಾರೆ ಎಂದು ಗೋಗರೆದಿದ್ದಾರೆ. ನಾನು ತೆಗೆದುಕೊಂಡಿದ್ದು 3 ಲಕ್ಷ ಸಾಲಕ್ಕೆ ಈಗಾಗಲೇ 3.30 ಲಕ್ಷ ಪಾವತಿಸಿರುವೆ. 2 ಲಕ್ಷ ಪಡೆದ ಮಧ್ಯವರ್ತಿಗೆ ಕೇಳಿದರೆ ನನಗೇನು ಸಂಬಂಧವಿಲ್ಲ ಎನ್ನುತ್ತಾನೆ. ನಿಗದಿತ ಅವಧಿಗೆ ಸಾಲದ ಕಂತು ಕಟ್ಟಿಲ್ಲ ಎಂದು ನಿಂದಿಸಿ ಓಡಾಡುತ್ತಿದ್ದ ಬೈಕ್ ಕೂಡ ಜಪ್ತಿ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ. ನನ್ನ ಕೊರಳಿನಲ್ಲಿದ್ದ ತಾಳಿ ಗಿರವಿ ಇಟ್ಟು ಶುಕ್ರವಾರ 2 ಲಕ್ಷ ಹಣ ಒಗ್ಗೂಡಿಸಿ ತುಂಬಲು ಹೋಗಿದ್ದೆವು. 2.5 ಲಕ್ಷ ಕಟ್ಟಿದರೆ ಮಾತ್ರ ಮನೆ ಬೀಗ ತೆಗೆಯುತ್ತೇವೆ ಎನ್ನುತ್ತಾರೆ ಫೈನಾನ್ಸ್ ಕಂಪನಿಯವರು. 50,000 ನಂತರ ಕಟ್ಟುತ್ತೇವೆ ಎಂದರೂ ಕೇಳುತ್ತಿಲ್ಲ ಎಂದ ದಸ್ತಗೀರ್ ಸಾಬ್ ಪತ್ನಿ ಶಹನಾಬಿ ಹೇಳಿಕೆ. ಪತಿ, 2 ಪುತ್ರರು, ಸೊಸೆಯಂದಿರು, ಮೊಮ್ಮಕ್ಕಳು ಸೇರಿ ಒಟ್ಟು 15 ಜನ ಮನೆಯಲ್ಲಿ ವಾಸಿಸುತ್ತೇವೆ. ಮನೆಗೆ ಬೀಗ ಹಾಕಿದ್ದರಿಂದ ಮಂದಿ ಮನೆ ಊರಗೂಡಿ ನಮ್ಮ ಮಲಗುವ ಸ್ಥಳವಾಗಿದೆ. ಅಂಗವೈಕಲ್ಯ ಇರುವ ಬಾಲಕಿಯನ್ನು ಹೊತ್ತುಕೊಂಡು ಓಡಾಡುವ ಕೆಟ್ಟ ಪರಿಸ್ಥಿತಿ ಸಾಲ ಕೊಡಿಸಿದ ಮಧ್ಯವರ್ತಿ ನಮಗೆ ತಂದಿಟ್ಟಿದ್ದಾನೆ. ನಮಗೆ ಯಾರಾದರೂ ನೆರವು ನೀಡಬೇಕು. ಸರ್ಕಾರ ನಮ್ಮಂಥವರ ನೆರವಿಗೆ ಬರಬೇಕು ಎಂದು ಕುಟುಂಬದ ಯಜಮಾನ ದಸ್ತಗೀರ್ ಸಾಬ್ ಅಳಲು ತೋಡಿಕೊಂಡಿದ್ದಾರೆ. ಸಾಲ ವಸೂಲಿ ವೇಳೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಮತ್ತು ಲೇವಾದೇವಿದಾರರು ಅನುಸರಿಸುವ ಕಾನೂನುಬಾಹಿರ ಕ್ರಮಗಳು ಹಾಗೂ ಕಿರುಕುಳದಿಂದ ಸಾಲಗಾರರನ್ನು ರಕ್ಷಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರವು ರೂಪಿಸಿದ ಕರ್ನಾಟಕ ಮೈಕ್ರೋ ಫೈನಾನ್ಸ್ ಬಲವಂತದ ಕ್ರಮಗಳ ತಡೆ ಸುಗ್ರೀವಾಜ್ಞೆ 2025 ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ವಾಪಸ್ ಕಳಿಸಿದ್ದರು.